ಓ ಇದು ನಮ್ಮ ಮೊನಜಕ್ಕನ ಮಗ ಅಲ್ದಾ? ಯಾವ ಬದಿ ಹೊರಟೆ ಮಗ? ಓ ನೀನು ಕಾಣ್ದೆ ಎಷ್ಟು ದಿನ ಆಯ್ತು ಮಾರಯ್ಯ. ಅಲ್ಲೆಲ್ಲ ಓದಕ್ಕೋತ್ತೇಮ್ರಲ್ಲ, ಅಲ್ಲೆಲ್ಲ ಇದ್ದೇಮ್ರಲ್ಲ, ಹಾಸ್ಟೆಲ್ ಹಂಗೆಲ್ಲ ಇದ್ದೇಮ್ರಲ್ಲ. ಐ ಆಮ್ ಗೋಯಿಂಗ್ ಟು ಚಿಕನ್ ಶಾಪ್. ಚಿಕ್ಕಣ್ಣನ ಅವ ಎಲ್ಲಿದ್ದೆ ಇಲ್ಲಿ? ಹಂಗಂದ್ರೆ ಎಂತ ಕಡೆ ಚಿಕ್ಕಣ್ಣ ಅಂದ್ರೆ? ದಟ್ ಈಸ್ ನಾಟ್ ಚಿಕ್ಕಣ್ಣ, ದಟ್ ಈಸ್ ಚಿಕನ್. ಅಲ್ಲ ಈ ಗಂಡೆ ಅಂತದ ಟಸ್ ಪುಸ್ ಅಂತತ್ತೆ. ಅಲ್ಲ ಎಂತ ಕಡೆ ಅಲ್ಲೆಲ್ಲ ಹೆರ್ಬದೆ ಓದುದಂಬ್ರಲ್ಲ ನೀನು. ಒಲ್ಲ ಓದಕ್ಕೂ ಎಂತ ಮಂಡಿ ಗಿಂಡಿ ಹಾಳಾಯ್ತ ಎಂತ ಅತ್ತೆ? ಎಂತ ಟಸ್ ಪುಸ್ ಅಂತೆ. ನಾಕೆ ಎಂಬುದೊಂದು ಈ ಗಂಡು ಹೇಳುದೊಂದು. ಎಂತ ಕಡೆ ಹಂಗಂದ್ರೆ? ಯು ಡೋಂಟ್ ನೋ ದಟ್ ಲ್ಯಾಂಗ್ವೇಜ್. ಅಲ್ಲ ನಾನು ಕೇಂಬುದೊಂದು ಈ ಗಂಡು ಹೇಳುದೊಂದು. ಎಂತ ಕಡೆ ನಿಂದ ಮಣ್ಣು ಲಂಗ ಎಂತ ಮಣ್ಣು ಮಸಿ ಎಂತತ್ತಪ್ಪ? ಎಂತ ಕಡೆ ಹಂಗಂದ್ರೆ? ಯೋ ಈಗ ನಿನ್ ಕೆಲ ಎಂತಕ್ಕೆ ಮಾತಾಡೋಕೆ ಹೋದಕ್ನೆ ನಾನು. ಇದು ಎಂತೆಲ್ಲ ಮಾತಾಡತ್ತೆ? ಮೂರ್ಲಿಗಿರ್ಲಿ ಹಿಡಿತೆ ಅಂತ ಈ ಗಂಡಿಗೆ. ಓ ಈ ಗಂಡು ಇಲ್ಲಿತ್ತ? ನಾನು ಅಂಗಡಿ ಹೋಯ್ಬಾ ಕೋಳಿ ತಕಮ್ಮ ಅಂದಲ್ಲಿ ಹೇಳಿ ಕಳಿಸದ್ದು. ಈ ಗಂಡು ಇಲ್ಲೇ ಇತ್ತಲ್ಲ, ಇನ್ನು ಕೋಳಿ ತಪ್ಕೊಯಿಲ್ಲ, ಇಲ್ಲೇ ಇತ್ತು. ಹೋ ವನಜ ಬಾಬಾ, ನೀ ಬಂದದ್ದು ಒಳ್ಳೇದಾಯ್ತು ಮರತಿ. ಅಲ್ಲ ನಿನ್ನ ಗಂಡಿನ ಮಾತಾಡ್ಸದ್ದ ನಾನು ಅಪರೂಪಕ್ಕೆ ಸಿಕ್ಕದಲ್ಲ, ಎಲ್ಲೋ ಹೊರಬದಿಗೆ ಓದ್ತಿತ್ತಲ್ಲ ಅಂದೇಳಿ ಹೇಳಿ ಮಾತಾಡ್ಸ್ರೆ ಗಂಡು ಒಂದಾರು ಸಮ ಮಾತಾಡುತ್ತ ಮರತಿ. ಅಲ್ಲಿ ಈ ಗಂಡಿಗೆ ಹೇಳಿ ಹಿಂಗೆ ಅದಿಯಗಳಿಂದ ಮರತಿ ಒಂದಾರು ಸಮ ಮಾತಾಡುತ್ತಾ. ನಾಕೆ ಎಂಬುದು ಒಂದು ಇದು ಎಂಥದ್ದು ಟಸ್ಸು ಪುಸು ಲಂಗ ಮಣ್ಣು ಮಸಿ ಅಂತತ್ತಪ್ಪ. ಎಂತಂದೇಳಿ ನಂಗೊಂದು ಅರ್ಥ ಇಲ್ಲ. ಹೌದಾ? ಎಂತ ಹೇಳಿದೆ ಗುಂಡ? ಸಿದ್ದಕ್ಕನ ಹತ್ರ ಎಂತ ಹೇಳಿದೆ? ಅವಳ ಹತ್ರ ಎಂತ ಮಣ ಮಣ ಅಂದ್ಯಂಬ್ರೆ ಅಂತ ಹೇಳಿದೆ. ಮಮ್ಮಿ ಇಂಗ್ಲೀಷ್. ಓ ಇಂಗ್ಲೀಷಂಗೆ ಮಾತಾಡೋದಾ ನೀನು? ಇಂಗ್ಲೀಷಂಗೆಲ್ಲ ಮಾತಾಡ್ರೆ ಅವಳಿಗೆ ಅರ್ಥ ಆಗ್ತಾ ಮತ್ತೆ ಅವಳಿಗೆ ಎಂತ ಏನಂದಲ್ಲಿ ಗೊತ್ತಾಯ್ಲಿಕ್ಕೆ ಅಂತದಕ್ಕೆ ಅವಳು ಹಂಗೆ ಹೇಳದ್ದು ಸಾಮ. ಎಂತ ಇಂಗ್ಲೀಷ? ಓ ದೇವ್ರೆ ಭಗವಂತನೇ. ಅಲ್ಲ ಇದೇ ಊರಂಗೆ ಹುಟ್ಕೊಂಡು ತಿನ್ಕೊಂಡು ಬೆಳ್ಕೊಂಡು ಆಡ್ಕೊಂಡು ಈಗ ಟಸ್ಸು ಪುಸ್ ಅಂತೀಯ? ಅಲ್ಲ 4 ದಿವಸ ಎಲ್ಲೋ ಹೊರಗಡೆ ಹೋಗಿ ಓದ್ಕೊಂಡು ಬಂದ್ರು ಕೂಡಲೇ ಟಸ್ಸು ಪುಸ್ ಎಲ್ಲ ಬಂತ? ಅಬ್ಬಬ್ಬಬ್ಬಬ್ಬಬ್ಬಾ. ಅಲ್ಲ ಸಿದ್ದಕ್ಕ, ನಿನ್ನ ಮೊಮ್ಮಗನ ಕಡೆಗೆ ಏನು ಕನ್ನಡ ಮೀಡಿಯಮ್ ಓದೋದನ್ನು ಮಾಡಿದ್ಯಾ? ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ ಓದೋದು. ಇಂಗ್ಲೀಷ್ ಮಾತಾಡಿದ್ರೆ ಮತ್ತೆ ಕನ್ನಡ ಮಾತಾಡೋದು. ಅಲ್ಲಿ ಕನ್ನಡ ಮಾತಾಡೋಕೆ ಇಲ್ಲ ಸ್ಕೂಲ್, ಹಂಗೆ ಗೊತ್ತಿತ್ತಾ ನಿಂಗೆ? ಇಂಗ್ಲೀಷ್ ಹಂಗೆ ಮಾತಾಡ್ಕ ಆ ಶಾಲೆಗೆ, ಅದಕ್ಕೆ ಅವನು ಇಂಗ್ಲೀಷ್ ಹಂಗೆ ಮಾತಾಡೋದು. ನಿನ್ನ ಮೊಮ್ಮಗನ ಕಡೆಗೆ ಏನು ಕನ್ನಡ ಮೀಡಿಯಮ್ ಓದೋದಲ್ಲ, ಕನ್ನಡ ಮಾತಾಡೋಕೆ. ಓಹೋ ಹೌದಾ? ಯಬ್ಬಕ್ಕ ದೇವ್ರೆ. ಅಬ್ಬಬ್ಬಬ್ಬಾ ಅಬ್ಬಿ ಮಗನೇ. ಅಲ್ಲ ನಿನ್ನ ಮಗ ಇಂಗ್ಲೀಷ್ ಕಲೀಲಿ. ನಮ್ಮ ಕಣಂಗಿದ್ದಾರೆ ಇಂಗ್ಲೀಷ್ ಬರ್ತಲ್ಲ ಅಂದಳಿ ಅವನಿಗೆ ಗೊತ್ತಿಲ್ಲ. ಹಂಗೆ ಟಸ್ಸು ಪುಸ್ಸು ಅಂಬಕ್ಕೆ ಮೊದಲೆಲ್ಲ ಇಲ್ಲೇ ಆಡ್ಕೊಂಡಿದ್ದದ್ದು ಗಂಡಲ್ದದ ಇಲ್ಲೇ ಗಂಟಿ ಮೇಯಿಸ್ಕೊಂಡಿದ್ದಿತ್ತು. ನಾವೇ ಗಳಿಗೆಲ್ಲ ನಾನೇ ಅದಕ್ಕೆ ಅದು ತಿಂಡಿ ಗಿಂಡಿ ಮಾವಿನ ಹಣ್ಣು ಹಸಿನ ಹಣ್ಣೆಲ್ಲ ಕೊಡ್ತಿದ್ದಿದ್ದೆ, ಮಾತಾಡ್ತಿದ್ದಿತ್ತು. ಈಗ ಎಲ್ಲೋ ಓದಕ್ಕೆ ಹೋಯ್ತಂದ್ರೆ ಕೂಡ ಗುರ್ತವೇ ಹಾಪದ ಹಂಗಾರೆ. ಹೌದೌದು, ಮಕ್ಕಳು ದಡ್ಡಾತಿದ್ದಂಗೂ ಓದ್ದಂಗೂ ಅವು ಹಾಗೆ ಚೇಂಜ್ ಆಯ್ತು, ಇದ್ದಂಗೆ ಇರ್ತು. ಆ ಮಕ್ಕಳು ಬದಲಾತೇ ಇರ್ತು. ಅದಕ್ಕೆ ನಾವು ಟಸ್ಸು ಪುಸ್ಸು ಅಂತ ಅದು ಇಂಗ್ಲೀಷ್ ಅದ, ನಿಂಗೆ ಅರ್ಥ ಆಗ್ತಿಲ್ಲ, ಸುಮ್ಮನೆ ಇಕೋ ನೀನು. ಅಬ್ಬಿಯಾ ನಿನ್ನ ಮಗನಷ್ಟು ಇಂಗ್ಲೀಷ್ ಯಾರು ಓದಿಲ್ಲ ಬಿಡು. ಅಬ್ಬಬ್ಬಬ್ಬಬ್ಬ ಅಬ್ಬಿ ಏನು ಈಗಳೇ ಈ ನೆಲದ ಮೇಲೆ ನಿಲ್ಲೋದಿಲ್ಲ ಇನ್ನು ಬಿಡು. ಮಗ ಎಲ್ಲರೂ ಓದಿ ಏನಾರು ಕೆಲಸ ಆದ್ರೆ ಅಬ್ಬಿ ಆಕಾಶದಂಗೆ ಹಾರಾಡ್ತಾಳೇನು? ಯಬ್ಬಾ ದೇವ್ರೆ. ನಿಮಗೆಲ್ಲ ಓದಿಸು ಕೈಲ್ಲ ಅಂದ್ರೆ ಹೊಟ್ಟೆ ಕಿಚ್ಚ? ನನ್ನ ಮಗನ ಇಂಗ್ಲೀಷ್ ಮೀಡಿಯಮಿಗೆ ಓದಿಸ್ತಾ ಅಂದರೆ ನಿಮಗೆಲ್ಲ ಹೊಟ್ಟೆ ಕಿಚ್ಚೆ ಅಂತ. ನಿಮ್ಮ ಮಗ ಕನ್ನಡ ಮೀಡಿಯಮಿಗೆ ಓದ್ನಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಕಿಚ್ಚಕ್ಕಂತಲ್ದ? ಅಲ್ಲ ನಂಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ. ಯಾವ ಮಕ್ಕಳಾರು ಓದಕ್ಕೆ ಒಳ್ಳೇದಾಯ್ಕ ಆರ ಕನ್ನಡ ಬರ್ದಿದ್ದಾರೆ, ಇಂಗ್ಲೀಷ್ ಬರ್ದಿದ್ದಾರೆ. ಒಂದು ಕನ್ನಡದಂಗೆ ಒಂದು ಹ್ಯಾಂಗಿದ್ರಿ ಮಾರ್ರೆ, ಹುಷಾರಿದ್ರಿ ಅನ್ನಲಿಕ್ಕೆ ಎಂಬಷ್ಟು ಕನ್ನಡ ಬರ್ತಿಲ್ಲ ಅಂದೇಳಿ ಹೇಳ್ರಿ ನಿನ್ನ ಮಗನಿಗೆ. ಭಾರಿ ಕಷ್ಟ, ಭಾರಿ ಕಷ್ಟ. ಅದು ಯಾರು ಹೇಳೋದು ನಿನ್ನ ಕನ್ನಡ ನನ್ನ ಮಗನಿಗೆ ಕನ್ನಡ ಬರ್ತಿಲ್ಲ ಅಂದೇಳಿ? ಕನ್ನಡ ಮಾತಾಡು ಬರ್ತದೆ, ಕನ್ನಡದಾಗೆ ಮಾತಾಡ್ತಾವ. ಅದು ಇವತ್ತೇನು ನಿಂಕೆಲ್ಲ ಇಂಗ್ಲೀಷ್ ಮಾತಾಡ್ನೇನು, ಕನ್ನಡಕ್ಕೂ ಬರ್ತತಾನಿಗೆ ಎಲ್ಲದೂ ಬರ್ತತಾನೆ ಮಾತಾಡೋಕೆ. ನನ್ನ ಕೇಳ ಅಂತ ಸ್ಟೈಲ್ ತೋರ್ಸ್ಕೊಂಬಕ್ಕೆ ಬಂದದ್ದ ಇಲ್ಲ ಬಿಲ್ಡಪ್ ತಕೊಂಬಕ್ಕೆ ಬಂದದ್ದ? ಆ ಕನ್ನಡದಂಗೆ ಒಂದು ಹ್ಯಾಂಗಿದ್ರಿ ಸಿದ್ದಕ್ಕ, ಉಂಡ್ರಿಯ ಹ್ಯಾಂಗಿದ್ರಿ, ಹುಷಾರಿದ್ರೆ ಕೇಂಡಿರಾತಿರ್ಲಿ, ಇಷ್ಟೆಲ್ಲ ಮಾತು ಬೇಕಿದ್ದಿತ್ತ? ನೀನು ಅಡಿಗಡೆ ಇವಳ ಕೈಲಿ ಮಾತಾಡಿ ಹಾಪ್ದಲ್ಲ ಹಾಪ್ದಲ್ಲ. ಇವಳಿಗೆ ಯಾರು ನಡ್ಕೊಂಡ್ರೆ ಜ್ಯೂಸ್ ಅಂಟ ಆಗ್ತಾವಳಿ, ಮಕ್ಕಳು ಹೋದ್ರೆ ಜ್ಯೂಸ್ ಅಂಟ ಆಗ್ತಾವಳಿ. ನೀವಿಬ್ರು ಸುಮ್ಮನಿರಿ, ಈಗ ಜಗಳ ಮಾಡಬೇಡಿ, ಡೋಂಟ್ ಡಿಸ್ಟರ್ಬ್ ಮೀ. ಸಾಕು ಅಬ್ಬಿ ಮಗ ಹೋಯ್ನಿ, ನಿಮ್ಮ ಕೈಲಿ ಮಾತಾಡ್ತಾ ಕೂಕಮ್ಮ ನಂಗೆ ಪುರ್ಸೋತಿಲ್ಲ. ಚಿಕ್ಕಣ್ಣನೋ ಹಿರಿಯಣ್ಣನೋ ಯಾರೋ ಬೇಕಂದ್ರಲ್ಲ ಅವ್ನು ಹುಡ್ಕೊಂಡು ಬನ್ನಿ. ಹೋಯ್ನಿ. ಅಬ್ಬಬ್ಬಬ್ಬ ಬಾರಿ ಮಾತಾಡ್ತಲ್ಲ. ನನ್ನ ಮಗ ಓದೋದು ನಿಂಗೇನು ಜ್ಯೂಸ್ ಅಂಟ ಆಗ್ತಾ? ನಿಂಗೆ ನನ್ನ ಮಗ ಓದೋದು ಕಂಡ್ರೆ ಏನಾರು ಕೆಲಸ ಆತಂದಲ್ಲಿ ಹೇಳಿ ನಿಂಗೆ ಏನಾರು ಜ್ಯೂಸ್ ಅಂಟ ಆಗ್ತಿತ್ತ? ನಿನ್ನ ಮಾಮವಾಗ ಕನ್ನಡ ಮೀಡಿಯಮ್ ಓದ್ತಾ ಕೆಲಸ ಸಿಕ್ಕುದಿಲ್ಲ ಅಂದಲ್ಲಿ ಹೊಟ್ಟೆ ಕಿಚ್ಚ ನಿಂಗೆ? ಈಗ ಜಾಸ್ತಿ ಮಾತಾಡೋ ಬರಬೇಡ, ಸುಮ್ಮನೆ ಹೊರೆ. ಈಗ ಇಲ್ಲದೆ ಇದ್ರೆ ಕಾಣೀಗ ಏನು ಮಾಡ್ತೆ ಅಂದಳಿ? ಏನು ಮಾಡ್ತೆ ಕಾಮ, ಬಾ ಕಂಡೇ ಬಿಡ್ತೆ ನಾನು. ಸಾಕು ಇಬ್ರು ನಿಲ್ಸಿ, ಜಗಳ ಮಾಡ್ಕೋಬೇಡಿ, ಮನೆಗೆ ಹೋಗೋಣ ಬಾ ಅಮ್ಮ.
ಅಮ್ಮ ಸಿದ್ದುಕ್ಕ ನಿಲ್ಸಿ ಸಾಕು. ನನ್ನಿಂದ ನೀವು ಜಗಳ ಮಾಡ್ಕೊಂಬೇಡ, ಇಲ್ಲಿಗೆ ನಿಲ್ಸಿ ಸಾಕು. ನಾನು ಕನ್ನಡದಂಗೆ ಮಾತಾಡ್ತೆ, ನಾನು ಇಂಗ್ಲೀಷಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಹಾಕೋದು ಬೇಡ. ಫ್ರೆಂಡ್ಸ್ ನೋಡಿದ್ರಲ್ಲ, ನಂದೊಂದು ಇಂಗ್ಲೀಷಿಂದ ಇವ್ರು ಜಗಳ ಆಡೋಕ್ಕೆ ಹೊಡ್ಕೊಳ್ಳೋಕೆ ಮುಂದಾದ್ರು. ಸಾಕು, ನಾನಿನ್ನು ಕನ್ನಡದಲ್ಲೇ ಮಾತಾಡ್ತೀನಪ್ಪೋ. ಥ್ಯಾಂಕ್ ಯು, ಬಾಯ್ ಬಾಯ್.